ಬೀಡಿ ಮಾರ್ತೀವಿ ನಿಜ, ಸೇದು ಅಂತ ಬಲವಂತ ಮಾಡಿದೀವ? ಎಲ್ಲ ಕಡೆ ಬೋರ್ಡ್ ಹಾಕ್ಸಿದೀವಿ, ಇನ್ನೇನ್ ಮಾಡಬಹುದು ಹೇಳು? ದಿನಕ್ಕೆ 1-1.5 ಕಟ್ ಸೇದಿದ್ದಾನೆ, ರೋಗ ಬರದೇ ಇರುತ್ತ್ಯಾ? ಗಂಟ್ಲು ಗೆಡ್ಡೆ ಆಗಿದೆ, ಕ್ಯಾನ್ಸರ್, ಗಾಯ ವಾಸಿ ಆಗಲ್ಲ, ರಕ್ತ ಒಸರ್ತಿರುತ್ತೆ. ಆಗೋಲ್ಲ, ಕೆಮ್ಮೋಕಾಗೋಲ್ಲ, ಶ್ವಾಸಕೋಶ ತೂತಾಗಿ ಶಕ್ತಿ ಕಳ್ಕೊಂಡಿರುತ್ತೆ. ಗೋವಿಂದರಾಯರೇ ಸಾಕು, ಅದೇನ್ ಬೇಕೋ ಕೊಟ್ಟು ಕಳಿಸಿ. ಏನು ಬೇಕು? ನಮಗೂ ಗೊತ್ತು ಇದು ವಿಷ. ಬೀಡಿ ಮಾರೋದು ಪಾಪ ಕೆಲಸ. ಯಜಮಾನ್ರು ಸಾಯೋವಾಗ್ಲೂ ಅಂದ್ರು, ಪ್ರಪಂಚಕ್ಕೆ ವಿಷ ಹಂಚ್ತಿದೀವಿ, ಇದು ಪಾಪ, ನಿಲ್ಲಿಸ್ಬಿಡು. ನಿಲ್ಲಿಸೋಕಾಗೋಲ್ಲ. ಯಾಕೆ ಗೊತ್ತಾ? ಲಕ್ಷಾಂತರ ಜನ ಇದರಿಂದ ಹೊಟ್ಟೆ ಹೊರಿತಿದ್ದಾರೆ. ಅವರ ಜೀವನ ಮಕ್ಕಳೇನ್ ಮಾಡ್ತಿದ್ದಾರೆ? 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಗಂಡಿಗೂ ಮದುವೆ ಆಗಿದೆ, ಅವನಿಗೂ 2 ಮಕ್ಕಳು. ನಿನ್ ಕೈಲಿ ಆಗಲ್ಲ ಕೆಲಸ, ಬಿಟ್ಬಿಡು. ಮಕ್ಕಳನ್ನ ಕಳಿಸು, ಕೆಲಸವಿಲ್ಲದೆ ಕೂತ್ರೆ ಪೋಲಿ ಬೀಳುತ್ತವೆ. ವರ್ಷಾವಧಿ ಹಬ್ಬ, ಪ್ರತಿ ವರ್ಷದ ಹಾಗೆ ಲಾಭದಲ್ಲಿ 1 ಪಾಲು ನಿಮ್ಗೆ ಹಂಚ್ತೀವಿ. ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ. ಅರ್ಥ ಆಗ್ತಿದೆಯಾ? ಕಾನೂನು ಪ್ರಕಾರ ನಾವು ಇದನ್ನು ಕೊಡೋ ಅವಶ್ಯಕತೆ ಇಲ್ಲ, ಆದರೂ ಹಂಚ್ತೀವಿ. ಯಾಕೆ ಹೇಳು? ಪಾಪ, ಅದಕ್ಕೆ ಪ್ರಾಯಶ್ಚಿತ್ತ. ಸದ್ಯಕ್ಕೆ ತಗೊಂಡು ಹೋಗು, ಸಾಕಾಗದಿದ್ರೆ ಬಂದು ಕೇಳು. ಮಕ್ಕಳನ್ನ ಕಳಿಸು ಕೆಲ್ಸಕ್ಕೆ. ಎಷ್ಟಾಗಿದೆ ಲಾಭ? ಈ ವರ್ಷದ್ದು 30 ಕೋಟಿ. ಎಷ್ಟು ಬೇಕಾಗತ್ತೆ ಹಂಚೋಕೆ? 3 ಕೋಟಿ. ಎಲ್ಲಿ ವೆಂಕಟೇಶ? ಅಪ್ಪ ಮಕ್ಕಳದು ಮೀಟಿಂಗ್ ನಡೀತಿದೆ. ಪಾಲ್ದಾರ? ಅವನೊಪ್ಪಿಗೆ ಬೇಕು. ಮೊದಲಿಗೆ ಮೈದುನ ನಿಮಗೆ, ಆಮೇಲೆ ಪಾಲ್ದಾರ. ಉಪಾಯವಾಗಿ ಮಾತನಾಡಿ ಒಪ್ಸಿ. ಇದೊಂದು ವರ್ಷ ಕಳೀಲಿ. ಅವ್ರಿಗೂ ಮಕ್ಕಳು ವಯಸ್ಸಿಗೆ ಬಂದಾಯ್ತು. ಇವರು ತಲೆ ಆಡಿಸಿದ್ರು ಅವು ಕೆದಕತ್ವೆ. ವರ್ಷ ಅನುಭವಿಸೋದು ಕಷ್ಟ. ಈ ವರ್ಷದ ಕಳೀಲಿ, ಎಬ್ಸೋಣ ಉಪಾಯವಾಗಿ. ಕುತ್ತಿಗೆ ಗೆಡ್ಡೆ ಬಾಯ್ಲಿ. ಯಾಕೆ ಬಂದ? ಶಿವ ಪೂಜೆಲಿ ಈ ಸರ್ತಿ ಸುಲಭಕ್ಕೆ ಒಪ್ಪೋ ಹಾಗೆ ಕಾಣೆ. ಆಗ್ಲೇ 10 ಆಯ್ತು, ಬರೋಕೆ ಇನ್ನು ಅರ್ಧ ಗಂಟೆ, ಬಂದ್ಮೇಲೆ ಪೂಜೆ 1 ಗಂಟೆ. ಕೊಲ್ತಾರೆ ದೇವ್ರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ನೇಮದ ಹೆಸರಲ್ಲಿ, ನಿಷ್ಠೆ ಹೆಸರಲ್ಲಿ. ಹಸು ಅಪ್ಪ ಮೊದ್ಲಿಂದಲೂ ಹೀಗೇನಾ? ಮತ್ತ್ಯಾಕ್ ಮದ್ವೆ ಅದೇ? ಗೊತ್ತಾಗ್ಲಿಲ್ಲ. ತಿಳ್ಕೋಬೇಕಿತ್ತು. ಎಲ್ಲಿ ತಿಳ್ಕೊಳ್ಳೋದು? ಬಂದ್ರು, ಕೂತ್ರು, ಕರೆದ್ರು, ಕೂಡ್ಸಿದ್ರು. ಆಗೆಲ್ಲ ಕಾನೂನು. ಹೆಣ್ಮಕ್ಳು ನಾಚ್ಕೋಬೇಕು, ಗಂಡಸ್ರು ಪೋಲಿ ಬೀಳ್ಬೇಕು. ಹೂ ಅಂದ್ರು, ಮನೇಲಿ ಕುಣಿದ್ರು, ಆಯ್ತು. ಅದಕ್ಕೆ ಹೇಳೋದು, ಮೊದ್ಲು ಪರಿಚಯ ಆಗ್ಬೇಕು, 6 ತಿಂಗಳು ಸುತ್ತಾಡ್ಬೇಕು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ ನಂತರ ಸಂಬಂಧದ ಪ್ರಶ್ನೆ. ಪೆದ್ದಿ ಗಂಡಸ್ರು ಬುದ್ಧಿ. 6 ತಿಂಗಳಲ್ಲ, ವರ್ಷ ಸುತ್ತು, ಅರ್ಥ ಆಗಲ್ಲ. ಮದ್ವೆಗ್ ಮೊದ್ಲು ನಿನಗ್ ಹ್ಯಾಗ್ ಬೇಕೋ ಹಾಗಿರ್ತಾರೆ, ನಂತರ ಅವ್ರಿಗೆ ಹ್ಯಾಗ್ ಬೇಕೋ ಹಾಗೆ ಆಡ್ತಾರೆ. ಮತ್ತೆ ನೇರ ಆಗೋದು ಮೆತ್ತಗಾದ್ಮೇಲೆ. ವಯಸ್ಸಲ್ಲಿ ಕೈ ಹಿಡಿದು ಕುಣಿಸ್ತಾರೆ, ವಯಸ್ಸಾಗ್ತಿದ್ದ ಹಾಗೆ
ಹೆಗಲ್ ಹಿಡಿದು ತೆವಳ್ತಾರೆ. ಮದ್ಯದ ಬದುಕು ಅಲ್ಲಿ ನರಳಿಸ್ತಾರೆ. ಮೆತ್ತಗೆ ಕೈ ಕತ್ತರಿಸುತ್ತೆ. ಕ್ಲಾಸಸ್ ಇದೆ ಅಮ್ಮ. ಇವತ್ತಾಗಲ್ಲ ಬಿಡು. ಮ್ಯಾಥ್ಸು ತಲೆಗೆ ಹತ್ತಲ್ಲ. ನಾನ್ ಹೇಳ್ಕೊಡ್ತೀನಿ. ನಿನಗೆ ಅಲ್ಲಿ ಪುರ್ಸೊತ್ತು? ಬಂದಷ್ಟೇ ಸಾಕು. ಇವತ್ ಹೀಗಂತ್ಯ, ರಿಸಲ್ಟ್ ಬಂದ್ಮೇಲೆ ಹುಸಿನಾಗೆ ಬರುತ್ತೆ. ಮಗ ಬುದ್ಧಿವಂತ, ಮಗಳು ಪೆದ್ದಿ. ಇಲ್ಲಪ್ಪ, ಮತ್ತದೇ ಯಾರೋ ಬರ್ತಾರೆ ಕೂರ್ತಾರೆ, ನಾನು ಬರ್ತೀನಿ ಕೂತ್ಕೋತೀನಿ. ಕಾನೂನು, ಹೆಣ್ಮಕ್ಳು ನಾಚ್ಕೋಬೇಕು. 2 ಮಕ್ಕಳು, ಖರ್ಚಿಗೆ ಗಂಡಂಗ್ ಬರೋ ಸಂಬಳ ಸಾಲದು, ಅದಕ್ಕೆ ಕೆಲ್ಸಕ್ಕೆ ಸೇರ್ತೀನಿ. ಹೊರಗೆ ಆಫೀಸಲ್ಲಿ ಕೆಲಸ ಮತ್ ಮನೇಲಿ ಕೆಲಸ. ಗಂಡಂಗ್ ಅನ್ಸತ್ತೆ ದುಡಿತಿದ್ದೀನಿ ಅಂತ ದಿಮಾಕು ಶುರು ಮಾಡ್ಕೋತಾನೆ. ಪೂಜೆ ಪುನಸ್ಕಾರ ನೇಮ ನಿಷ್ಠೆ ಪಥ್ಯ ವ್ರತ ನರಳಿಸ್ತಾನೆ. ದೀಪಕ್ ಬತ್ತಿ ಹಾಕದ್ಯಾ? ಮಾತು ಬದಲಿಸ್ತಿದ್ದಿ? ಮತ್ತೆ ನನ್ನೇ ಆಡ್ಕೋತಿದ್ಯಾ? ಸಾರಿ. ಸ್ಕೂಟ್ರು ವರ್ಷ ಕುಂಕುಮ ಹಚ್ಚಾಯ್ತು. ನಿಮ್ಮಣ್ಣ ಕಿವಿಗ್ ಸಂಗೀತ ಚುಚ್ಕೊಂಡು ಕಣ್ಣಕ್ ಪಿಕ್ಚರ್ ತುಂಬ್ಕೋತಿದ್ದಾನೆ. ಎಬ್ಸು, ಹಬ್ಬದ ದಿವಸ ಸ್ನಾನ ಶಾಸ್ತ್ರ ಮುಗಿಸಿ ಕೂತ್ಕೊಳ್ಳಿ. ಬರ್ತಿದ್ ಹಾಗೆ ಕುಕ್ಕೋತಾರೆ. ಏನ್ ಮನುಷ್ಯರು, ಒಂದ್ ಹಬ್ಬ ಇಲ್ಲ ಹರಿದಿನ ಇಲ್ಲ, ಕೊಳುಕ್ರು. ಏನೋ ನಾನೊಬ್ಬ ಸ್ವಲ್ಪ ಪೂಜೆ ಪುನಸ್ಕಾರ ಅಂತ ಇಟ್ಕೊಂಡಿರೋದ್ರಿಂದ ಹೊತ್ತಿಗೆ ಸ್ವಲ್ಪ ಬೇಯ್ತಿದೆ. ಅವನಂತಾನೆ ನೀನ್ ತರೋ ಸಂಬಳ ಪೂಜೆ ಪುನಸ್ಕಾರಕ್ಕೆ ಸಾಲದು. ಅಮ್ಮ ಇನ್ಕಮ್ ಟ್ಯಾಕ್ಸ್ ಆಫೀಸರ್, ಕೈ ತುಂಬಾ ಬರುತ್ತೆ, ಅದು ಕುಕ್ಕರ್ ಕೂಗಿಸ್ತಿರೋದು. ಅದಕ್ಕೆ ಅವ್ರಂತಾರೆ ನಿನಗಾಡ್ಬೇಕು ಅನ್ನಿಸ್ತಿದೆ, ಆಡ್ ಕೆಟ್ಟವಳಾಗ್ಬಾರ್ದು, ಅದಕ್ಕೆ ಮಕ್ಳಿಗೆ ಹೇಳ್ಕೊಟ್ಟು ಆಡಿಸ್ತಿದ್ಯಾ. ನಿನ್ ಕಣ್ಣಲ್ಲಿ ನೀರ್ ತುಂಬುತ್ತೆ, ರೂಮ್ ಸೇರ್ತ್ಯಾ? ಅವ್ರ ಅಂಗಳದಲ್ಲಿ ಆಕಾಶ ನೋಡ್ತಾ ಕೂರ್ತಾರೆ. ಮಕ್ಳು ನಾವು ಪಿಳಿ ಪಿಳಿ ಮುಖ ಮುಖ ನೋಡ್ತಾ ಕೂರ್ತೀವಿ. ಮಾಡಿದ ಅಡ್ಗೆ ಗೊಬ್ಬರ ಆಗುತ್ತೆ. ನೋ ವೇ, ಅವನು ನೆಬ್ಬಿಸ್ತೀನಿ. ಏನಿಲ್ವಾ? ಬಿಸ್ಕೆಟ್ ಇರ್ಬೇಕು ನೋಡು. ಸಾರಿ. ಯಾಕೆ? ಆಡ್ಕೊಂಡೆ, ನಿನ್ನ ಮನಸ್ಸಿಗೆ ನೋವಾಗಿದೆ. ಸಾರಿ. ನಂಬಿಕೆ ಇದನ್ನೆಲ್ಲ ನೀನು. ಅವ್ರವ್ರ ನಂಬಿಕೆ ಅವ್ರವ್ರಿಗೆ. ಎಸ್ಕೇಪಿಸಮ್, ಪಲಾಯನ. ನಿಮ್ಮ ಅಪ್ಪನ್ಗೆ ಅದರಲ್ಲೇ ಸುಖ. ಇರ್ಲಿ ಬಿಡೋ. ನಿನ್ನ ಹುದ್ದೆ ಅವ್ರದಕ್ಕಿಂತ ದೊಡ್ಡದು, ನಿನಗೆ ಅವ್ರಿಗಿಂತ ಜಾಸ್ತಿ ಸಂಬಳ, ನೀನು ಅವ್ರಿಗಿಂತ ಬುದ್ಧಿವಂತೆ. ಇದು ಕಾಡ್ತಿರೋದು. ಮಕ್ಕಳು ನಾವು ನಿನ್ನ ಹಾಗೆ ಅಸೈರಣೆ. ಹೀ ಟೇಕ್ಸ್ ಇಟ್ ಔಟ್ ದಿಸ್ ವೇ. ಸಾಕು. ಅವ್ರಿಗೆಲ್ಲೋ ಅನ್ಸತ್ತೆ ಅಮ್ಮ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಅಂತ. ಸಣ್ಣ ಇನ್ಸೆಕ್ಯೂರಿಟಿ, ಅದಕ್ಕೆ ಅತಿಯಾಗಿ ಪೂಜೆ ಪುನಸ್ಕಾರ ಅಂತ ಕುಣಿತಾರೆ. ಬೇಡ ಶಿಸ್ತನ್ನ ಹೇರಿ ಮತ್ತೆ ಮತ್ತೆ ಮನಸ್ಸಿಗೆ ಸಮಾಧಾನ ತಂದ್ಕೊಳ್ಳೋದು. ಮಾತು ನಡೀತಿದೆ ಅಂತ. ಇಟ್ಸ್ ಬಿಟ್ವೀನ್ ಮೀ ಅಂಡ್ ಹಿಮ್. ನಾವು ಅನುಭವಿಸ್ತಾ ಇದೀವಲ್ಲ. ಹಸು ನಿನಗೆ. ಅವಳು ರೂಮ್ ಸೇರಿದ್ಲಾ? ಹಾ. ನಿನ್ನೆ ಚಪಾತಿ ಇದೆ, ತಿನ್ನು. ನಿನಗೆ ಹಸು ತಡಿಯಲ್ಲ. ಮತ್ತೆ ನಿನಗೆ ಅಭ್ಯಾಸವಾಗಿದೆ. ಇದು ನೋವಲ್ವಾ? ಸಂತೋಷವಾಗುತ್ತೆ ಕಣೋ. ತಾಯಿ ಹಸ್ಕೊಂಡಿದ್ದಾಗ ಮಗ ನೋವಾಗುತ್ತೆ ಅಂದ್ರೆ ಸಂತೋಷವಾಗುತ್ತೆ. ಇವತ್ತು ಬಿಡು, ಶಕ್ತಿ ಇದೆ, ತಡ್ಕೋತೀನಿ. ಮೇ ಬಿ ಇನ್ 20-30 ವರ್ಷ ಕಣ್ಣು ಮಂಜಾಗಿರುತ್ತೆ, ಹಲ್ಲು ಬಿದ್ದಿರುತ್ತೆ, ಸೊಂಟ ಬಾಗಿರುತ್ತೆ. ಆಗ ನಿನಗ್ ಮದ್ವೆ ಆಗಿ ಹೆಂಡತಿ, 2 ಮಕ್ಕಳು. ಆವತ್ ಹಸು ತಡಿಯಲ್ಲ. ಇವತ್ತಿನ ನೋವ್ನ ಆವತ್ತಿಗಿಟ್ಕೊಳ್ಳೋ. ಏನೋ ರಾಜ್ಕುಮಾರ, ಬಿಸ್ಕೆಟ್ ಇದೆ, ತಗೋ. ಇದ್ದಿದ್ದೆ 4. ನಿನಗೆ 2 ಇರ್ಲಿ, ಹಸು ಎಲ್ರಿಗೂ ಒಂದೇ. ತಾಯಿಯ ಹಸುವಿನ ನೆನಪಿಗೆ ಸೊಂಟ ಬಾಗೋವರೆಗೂ ಕಾಯೋ ಅವಶ್ಯಕತೆ ಇಲ್ಲ. ಸೊ ನಥಿಂಗ್. ಅವನಿಗಿದೆ, ನಿನಗಿಲ್ಲ.
ನೀನು ನಿಮ್ಮ ಅಪ್ಪನ ಹಾಗೆ ಏನೋ ನಿಮ್ಮ ಹಕ್ಕಿನ ರಾಜ್ಯನ ಬೇರೆ ಯಾರಿಗೂ ಬರ್ಕೊಟ್ಬಿಟ್ಟೆ ಅಂತ. ಅದಲ್ಲ, ಗಂಡು ಹೆಣ್ಣ ಅದು ಅಲ್ಲ. ಮತ್ತೆ ದುಡಿದು ಸಾಕೋದೇ ಆದ್ರೆ ಒಂದು ಹೆಚ್ಚು, ಎರಡನೇದು ಹೊರೆ ತೆಗೆಸ್ಬೇಕಾದದ್ದು. ಬಡತನ ಉಳಿದ್ಬಿಡ್ತು ಅಲ್ವಾ? ನಿಮ್ಮಮ್ಮನ ಕಾಲದಲ್ಲಿ ಮಕ್ಕಳು ಕೊಡೋದು ಭಗವಂತಾನೆ, ಕಿತ್ಕೊಳ್ಳೋದು ಭಗವಂತಾನೆ. ಈಗ ನೋಡು, ಮಕ್ಕಳನ್ನ ಉಳಿಸ್ಕೊಳ್ಳೋದು ತಾಯಿನೇ, ಕಿತ್ಕೊಳ್ಳೋದು ತಾಯಿನೇ. ಜವಾಬ್ದಾರಿ ತಾಯಿ ಸತ್ತಾಯ್ತು ಅಮ್ಮ, ಉಳಿದಿರೋದು ಬರೀ ಪ್ರಕೃತಿ ತಾಯಿ. ಭಾವನಾತ್ಮಕ ತಾಯಿ ಸತ್ರೆ ಆತ್ಮ ಕಳ್ಕೊಂಡ ನ್ಯಾಯ ಇದ್ದ ಹಾಗೆ. ಕಾನೂನಿನ ಗೋಜಲು. ಈಗಿರೋ ತಾಯಿ ಮಕ್ಕಳ ಸಂಬಂಧನೂ ಅಷ್ಟೇ ಅಲ್ವಾ? ಕರುಣೆಗೆ ಕರುಳು ಅಂತಾರೆ. ದಂಡಿಸ್ಬೇಡ, ಹುಣ್ಣಾಗುತ್ತೆ, ರಕ್ತ ಒಸರುತ್ತೆ. ತಾಯಿಗೆ ಮಕ್ಕಳು ಕ್ವೆಶ್ಚನ್ ಆಫ್ ಚಾಯ್ಸ್, ಆದ್ರೆ ಮಕ್ಕಳಿಗೆ ನೋವಿನ ಮುಂದೆ ಎಲ್ಲ ಭಾವ ಮಂಕಮ್ಮ. ಕೊಡಬೇಡ, ಉಳಿದು ಬಿಡುತ್ತೆ. ಕೊಟ್ರು ಕಳಿದೇ ಇರೋದು ಇದು ಒಂದೇ ನೋಡು. ತಾಯಿ, ಸ್ವಂತ ತಾಯಿ ಮಕ್ಕಳು ಬಿಸಿದಾಗೆ ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ. ಇಲ್ಲಿರೋದು ಅತ್ತಿಗೆ ನ್ಯಾಯ ಮಾಡಿರಾ? ಅಣ್ಣ ಕಟ್ಟಿ ಬೆಳೆಸೋ ಸಂಸ್ಥೆ, ಬಂಡವಾಳ, ದುಡಿಮೆ, ಬುದ್ಧಿಶಕ್ತಿ ಎಲ್ಲ ಅವಂದು. ಈಗ ಅವನ ಸ್ಥಾನದಲ್ಲಿ ಅತ್ತಿಗೆ. ಇಷ್ಟ ಬಂದದ್ ಮಾಡ್ಲಿ ಬಿಡು. ಊರಾಸ್ತಿ ಅದ್ರಲ್ಲಿ ನಿಂದು ಪಾಲಿತ್ತು, ಕಳೆದಿದ್ದು ನಿಮ್ಮ ಅಣ್ಣನೇ. ಬದಲಿಗೆ ಇದ್ರಲ್ಲಿ ಪಾಲಿದೆ. ರಾಜ್ಯಭಾರಕ್ಕೆ ರಾಮಚಂದ್ರ ನಿಂತ್ರೆ ಬರ್ತಾ ನೀವು ಪಾದಕ್ಕೆ ತಲೆ ಮೇಲೆ ಇಟ್ಕೊಳ್ಳಿ. ಹನುಮಂತ ನಾನು ಪದ್ದ ಕೈ ಕಟ್ಕೊಂಡು ನಿಂತ್ಕೊತೀನಿ. ಇಲ್ಲೀಗ ರಾಮಚಂದ್ರನೇ ಇಲ್ಲ. ಹೋಗ್ಲಿ, ನಿಮ್ಮ ಅತ್ತಿಗೆ ಕೈಯಲ್ಲಾದ್ರೂ ಅಧಿಕಾರ ಆಯ್ತಾ? ಇಲ್ರ, ತಿಜೋರಿ ಕೀಲಿ ಗೋವಿಂದರಾಯನ್ ಕೈಯಲ್ಲಿ. ರಾವಣಾಸುರ ನಿಮ್ಮನ್ನ ನಿಮ್ಮ ಮಕ್ಕಳನ್ನ ಬದುಕೋಗ್ಬಿಟ್ಟನ. ಬೀಡಿ ಮಾರಿ ಸಂಪಾದಿಸ್ತಿರೋದು ಪಾಪ ಕೆಲಸ, ಪ್ರಾಯಶ್ಚಿತ್ತ. ಬಂದು ಆಗೋರು ಒಂದಷ್ಟು ಹಂಚ್ತಾರೆ, ಹಂಚಲಿ ಬಿಡಿ. ಪುಣ್ಯ ಸಾಕು ಅಂತೀರಿ ಮಕ್ಕಳ ಭವಿಷ್ಯಕ್ಕೆ. ಸಾಕು ಅಷ್ಟೇನಾ? ಅಷ್ಟೇ. ನನ್ನ ಭವಿಷ್ಯ ನಾನು ದುಡ್ಕೋತೀನಿ, ಈ ಪುಣ್ಯದ ಬೇಡ. ನಿನಗೇನ್ ಕಮ್ಮಿ ಆಗಿದೆ ಇಲ್ಲಿ? ಅಣ್ಣ MBA ಅಲ್ಲಿ ರ್ಯಾಂಕ್. ಸಂಬಳ ಡ್ರಾ ಮಾಡ್ತಾ ಇಲ್ವಾ? ತಿಂಗಳಿಗೆ 60,000. ಹೊರಗೆ ಇನ್ಯಾರಿಗೂ ದುಡಿಯೋದ್ರ ಬದಲು ಇಲ್ಲಿ ದುಡಿತಾ ಇದ್ದಾನೆ. ಎಷ್ಟಯ್ಯ ಕೊಡ್ತಾರೆ ಸಂಬಳ? ಏನಿದೆ ಮಾರ್ಕೆಟು? ಅದನ್ನು ಇಲ್ಲೇ ಡ್ರಾ ಮಾಡು. ಸೆಕ್ಯೂರಿಟಿ ಏನು ಸೆಕ್ಯೂರಿಟಿ? ದೊಡ್ಡಮ್ಮ ಗೋವಿಂದರಾಯ ಹೀಗೆ ಲಾಭ ಹಂಚ್ತಾ ಹೋದ್ರೆ ಇನ್ನು 10 ವರ್ಷದಲ್ಲಿ ಎಲ್ಲಾ ಖಾಲಿ. ಬಿಸ್ನೆಸ್ ಬೀಗ, ಶಟರ್ಸ್ ಡೌನ್. ಅಣ್ಣ ಯೂನಿಫಾರ್ಮ್ ನಲ್ಲಿ ಸೆಕ್ಯೂರಿಟಿ. ನಿನಗಿಲ್ಲಿ ಏನೇ ಕೆಲಸ? ಅವಳು ಹೇಳಿದ್ದಾಗಬಾರ್ದು ಅಂತಿಲ್ವಲ್ಲ. ಆ ಕಾಲಕ್ಕೆ ನೋಡೋಣ. ಅದೇ ಏನು? ನೀನ್ ಸುಮ್ನಿರೋ. ಮಗು ಬಾಯಿ ಯಾಕೆ ಮುಚ್ಚಿಸ್ತೀರಿ? ಅದೇನಿದ್ರಾಗ ಏನ್ ತಪ್ಪೈತೆ ಹೇಳಿ? ಬೇರೆ ಕೆಲಸ ನೋಡ್ಕೊಳ್ಳಿ. ಎಲ್ ಕೆಲ್ಸ ಸಿಗತ್ತೆ? ಯಾರು ಕೊಡ್ತಾರೆ? ಏನ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾರೆ. ಹೇಳ್ತಾನೆ 10 ವರ್ಷ ಇಲ್ಲಿದ್ದೆ ಅಂತ. ಏನಯ್ಯ? ಏನು ಬಿಡಿ ಫ್ಯಾಕ್ಟ್ರಿ ಸೂಪರ್ವೈಸರ್ ಅಂತ ಯಾವ್ದಾದ್ರು ಬಾರಲ್ಲಿ ರಸೀದಿ ಎರೆಯಕ್ಕೆ ಹೋಗು ಅಂತಾರೆ. ಸಕ್ಕದಾಗಿರುತ್ತೋ. ಕೋಟು, ಟೈ, ಆಡ್ ಪ್ಯಾಂಟು, ಹಳೆ ಸಾಕ್ಸು, ಹೊಸ ಶೂಸು. ಅತಿ ಆಯ್ತು ನಿಂದು. ಸ್ಟಾರ್ ಹೋಟ್ಲು ಸೇರ್ಬಿಡೋ. ಸಂಬಳಕ್ಕಿಂತ ಜಾಸ್ತಿ ಟಿಪ್ಸು. ಹಳೆ ನೋಟು ಹರಿದಿರುತ್ತೆ,
ಪ್ಲಾಸ್ಟಿಕ್ ಅನ್ಸಿರ್ತಾರೆ. ರಾತ್ರಿ ಅಪ್ಪ ಮಗ ಕೂತು ಜೋಡಿಸಿ ಎಣ್ಸಿ. ಅದೇನೋ ಪೆಗ್ ಮೇಲೆ ಉಳಿಸಿ ರಾತ್ರಿ ಹಂಚ್ಕೋತಾರಂತಲ್ಲ, ಅಪ್ಪನ್ ಚಟಕ್ಕೆ ಅಷ್ಟ್ ಸಾಕು ಅನ್ಸತ್ತೆ. ಏನಂತ್ಯ? ಎಷ್ಟು ಪೇಪರ್ ಉಳಿದಿದೆ ನಿಂದು? 3ನೇ ಸೆಮಿಸ್ಟರ್ದು. ಮೊದಲು 2 ಸೆಮಿಸ್ಟರ್ದು ಎಲ್ಲ ಪೇಪರು ಕ್ಲಿಯರ್ ಆಗಿದೆಯಾ? ಸುತ್ತೋಕೊಂದ್ ಗಾಡಿ ಹಾಕೊಳಕ್ಕೆ ಜಿರ್ಸು, ಕೈಗೊಂದಿಷ್ಟು ಕಾಸು. ಅದಿ ಒಂದೊಂದು ದಿನ ಒಂದೊಂದು ಜಾಯಿಂಟು. ಹಗಲು ಒಂದ್ ಬೇಡ, ರಾತ್ರಿ ಏನ್ ಬೇಡ. ಹಿಂದೆ ಮುಂದೆ ಅಲಿಯಕ್ಕೆ ಒಂದಷ್ಟು ತಲೆ ಹೋಗ್ರು. ಮನೆಯಿಂದ ಹೊರಟಾಗೊಬ್ಬ, ಅದು ಇನ್ನೊಬ್ಬ, ಮತ್ತೆ ಮನೆ ತಂದಿಡಕ್ಕೆ ಇನ್ಯಾರೋ. ಆ ಪ್ಯಾಂಟ್ ಮತ್ತು ಶರ್ಟು ನೇತ್ ಹಾಕೋತಾಳೆ ಶೇಷಗಿರಿ ಅವತಾರ. ಅಪ್ಪ ನಾನು ಕಣ್ಣು ಮುಚ್ಕೊಂಡು ಓಡಾಡ್ಬೇಕು. ಇದನ್ನ ಅತ್ತಿಗೆ ಪಾಪದ ಫಲ ಅಂದಿದ್ದು. ಅವ್ರು ಹಾಕಿದ ಭಿಕ್ಷೆ ನನ್ನ ಬದುಕು. ವಿರುದ್ಧ ಮಾತಾಡೋದು ಕಷ್ಟ. ಇನ್ನೀ ವಿಷಯದಲ್ಲಿ ಚರ್ಚೆ ಬೇಡ. ಮಕ್ಕಳು ಮಕ್ಕಳು ಹಾಗಿರ್ಬೇಕು. ಕಾಯ್ತಿರ್ತಾರೆ, ಹೊರಡು. ನಡಿಯೇ ಸುಂದ್ರಿ, ನಡಿ. ದಿನ ಸಾಯಂಕಾಲ 5:15 ಇಲ್ಲಿಂದ ಖಾಲಿ ಅಂತಾರೆ. ಎಲ್ಲಿಗೆ ಹೋಗ್ತೀರಿ ಅಪ್ಪ ಮಗ? ರಾತ್ರಿ 11, 11:30, 12. ಅದಕ್ಕೂ ಮೊದಲು ಮನೆಗ್ ಬಂದ್ರ ನೆನಪು ನನಗಂತೂ ಇಲ್ಲ. ಸಾಕು ಮಾತು, ನಡಿಯೇ. ಎಷ್ಟೋ ರಾತ್ರಿ ಮನೆಗೆ ಬರಲ್ಲ. ಎಲ್ಲಿರ್ತಾರೆ? ಯಾರು ಕಂಪ್ನಿಗೆ? Comes home early in the morning stinking of cheap liquor. ಮಕ್ಕಳು ಮಕ್ಕಳಾಗಿರ್ಬೇಕು. ಇದೊಸಿ ಅತಿ ಆಯಿತು. ಯಾರೇ ನೀವಿ ಮನೆಗೆ? ಈ ಸಂಸಾರಕ್ಕೆ ಈ ಸಂಸ್ಥೆ ಏನಾಗ್ಬೇಕು? ಚಟಗಳಿಗೆ ಉತ್ತರ, ಅವ್ರ ಖರ್ಚಿಗೆ ದಾರಿ ಅಲ್ವಾ? ಅಪ್ಪಂದೊಂದು ಸ್ಟೇಜ್ ಮುಟ್ಟಿದೆ, ಈಗ ಅಣ್ಣಂದು ಶುರುನಾ? ಕಮಿಷನ್ ಬರುತ್ತೆ ಅಂದ್ರೆ ಯಾವ್ದಕ್ ಬೇಕಾದ್ರೂ ಸಹಕಾರ ಕೊಡ್ತೀರಿ, ಏನ್ ಬೇಕಾದ್ರೂ ಅರೇಂಜ್ ಮಾಡ್ತೀರಿ ಅಲ್ವಾ? ಕೈ ಮುಗಿತೀನಿ ಮಾರಾಯ್ತಿ, ಬಾಯಿ ಮುಚ್ಚು. ಅದೇನು ನನ್ನನ್ನು ಕೇಳೋದು ಎಷ್ಟು ಪೇಪರ್ ಉಳಿದಿದೆ ಅಂತ? ಅಷ್ಟು ಪೇಪರ್ ಉಳಿದಿದೆ. ಸೋ ವಾಟ್? ಅಲಿತೀನಿ, ಬೇಕಾದಲ್ಲಿ ಅಲಿತೀನಿ. ಬಟ್ ಮೈ ಗೈಸ್ ಆರ್ ಡೀಸೆಂಟ್. ದೇ ಡೋಂಟ್ ಸ್ಮೋಕ್, ದೇ ಡೋಂಟ್ ಡ್ರಿಂಕ್, ದೇ ಬಿಹೇವ್. ಯಾರಿರ್ತಾರೆ ನಿಮ್ಮ ಕಂಪನಿಗೆ? ಸ್ನಾನ ಮಾಡಿರ್ತಾರ? ಹೋಗಿರುತ್ತಾ ಹೊಗೆ ಸೊಪ್ಪಿನ ವಾಸನೆ? ಬೆಳಗ್ನಿಂದ ಸುತ್ತಿರ್ತಾರೆ. ಇದನ್ನ ದೊಡ್ಡಮ್ಮ ಹೇಳೋದು, ಇದು ಪಾಪ. ದೊಡ್ಡಮ್ಮ ಪ್ರಶ್ನೆ ಕೇಳದೆ ಕಣ್ಣು ಮುಚ್ಕೊಂಡು ಸುಮ್ನಿರ್ತಾರೆ. ಆ ಕೃತಜ್ಞತೆ. ಇವರು ಅವರ ವಿರುದ್ಧ ಸೊಲ್ಲೆತ್ತಲ್ಲ. ಹಿ ಡಸ್ ನಾಟ್ ವಾಂಟ್ ಟು ಡಿಸ್ಟರ್ಬ್ ಎನಿಥಿಂಗ್. ಇವರ ಸುಖದ ಬುನಾದಿ ಅಲಗಾಡಬಾರ್ದು. ನಮ್ಮ ಭವಿಷ್ಯ ಸತ್ರೆ ಸಾಯ್ಲಿ. ಬುಲ್. ಅವತಾರದ ಪ್ಯಾಂಟು ಶರ್ಟು ಹಾಕೊಳ್ಳೋದೆ ನಾವು ಬೆಳೆದಿದ್ದೀವಿ, ನೀವು ತಿಳ್ಕೊಳ್ಳಿ ತಿದ್ಕೊಳ್ಳಿ ಅನ್ನೋದಕ್ಕೆ. ನೀವು ನಿಮ್ ಚಾಳಿ ಬಿಡದೆ ನಮ್ಮನ್ನ ಮಾನವಾಗಿರಿ ಅಂತೀರಿ. ದುರಂತ. ನಿಮಗೆ ವಯಸ್ಸು ಹೋಗದೆ ನಮಗೆ ವಯಸ್ಸು ಬರಬಾರ್ದು. ಬುಡಕಟ್ಟು ಜನಾಂಗಗಳಲ್ಲಿ ಜನ ಬೆತ್ತಲೆ ತಿರುಗ್ತಾರೆ. ಹಾಗಂತ ಸಂಬಂಧ ಮರೆಯತ್ತೆ ಅಂತನ? ಅವರು ಅನಾಗರಿಕರು, ನೀವು ನಾಗರಿಕ ಅಲ್ವಾ? ಬೆತ್ತಲೆ ತಿರುಗಿದ್ರು ಮಗಳು ಮಗಳೇ, ಅಮ್ಮ ಅಮ್ಮನೇ ಅಲ್ಲಲ್ವಾ? ಗಂಡಸು ಮನುಷ್ಯ ಆಗೋದು.
ಮಗಳು ಕಾಣಿಸ್ತಿಲ್ಲ, ಬತ್ಲು ಕಾಣಿಸ್ತಿದೆ. ಇದು ಪಾಪ.